ರಾಜ್ಯದಲ್ಲಿ ನಿನ್ನೆ ಎನ್ಐಎ ದಾಳಿ ಮಾಡಿದ್ದಕ್ಕೂ ಶಿವಮೊಗ್ಗದಲ್ಲಿ ಸಿಕ್ಕಿರುವಂತ ಶಂಕಿತ ಉಗ್ರರಿಗೂ ಕೂಡ ನಂಟಿದೆ ಅನ್ನೋದಕ್ಕೆ ಕೆಲವು ಮಹತ್ವದ ಅಂಶಗಳು ಸಿಕ್ಕಿದೆ. ಆ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ನಿನ್ನೆ ರಾಜ್ಯದ 7 ಜಿಲ್ಲೆಗಳಲ್ಲಿ ಎನ್ಐಎ ಇಡಿ ದಾಳಿ ನಡೆಸಿತು. ಪಿಎಫ್ಐ ಎಸ್ಡಿಪಿಐ ಸಂಘಟನೆಯ 14 ಜನರನ್ನ ಬಂಧಿಸಿದ್ದಾರೆ. ಇದರಲ್ಲಿ 7 ಜನರನ್ನ ಎನ್ಐಎ ತನ್ನ ವಶಕ್ಕೆ ಪಡೆದಿದೆ. ಇದಕ್ಕೆಲ್ಲ ಕಾರಣ ಉಗ್ರ ಸಂಘಟನೆಗಳ ಜೊತೆಗಿದ್ದ ನಂಟು ಅನ್ನೋ ಮಾಹಿತಿ ಸಿಕ್ಕಿದೆ. ಬೆಂಗಳೂರಿನ ಡಿಜೆ ಹಳ್ಳಿ, ಕೆಜಿ ಹಳ್ಳಿಯಲ್ಲಿ ಕೋಮು ಗಲಭೆ ಆಗಿತ್ತು. ಭಯೋತ್ಪಾದಕ ಚಟುವಟಿಕೆ, ವಿದೇಶದಿಂದ ಹಣ ಸಂಗ್ರಹಿಸುತ್ತಿದ್ರು. ಯುವಕರಿಗೆ ಭಯೋತ್ಪಾದನೆ ಟ್ರೈನಿಂಗ್ ಆರೋಪಗಳಿತ್ತು. ಬೇಲ್ ಮೇಲೆ ಇದ್ದ ಆರೋಪಿಗಳ ಮಾಹಿತಿ ಕಲೆ ಹಾಕ್ತಿದ್ರು. ಸೆಪ್ಟೆಂಬರ್ 20 ಮುದ್ರಾ ಲೋನ್ಗೋಸ್ಕರ 10 ಬ್ಯಾಂಕ್ ಕಳೆದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಎನ್ಐಎ ಐಬಿ ಟೀಮ್ ಅಧಿಕಾರಿಗಳು ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರು ಪೊಲೀಸರ ಜೊತೆ ರಹಸ್ಯವಾಗಿ ಸಭೆ ನಡೆಸಿದ್ರು. ರಾಜ್ಯದ 19 ಜನರ ಬಗ್ಗೆ ವಿಳಾಸದ ಸಮೇತ ಲಿಸ್ಟ್ ಕೊಟ್ಟಿದ್ರು. ಪೊಲೀಸರ ಲಿಸ್ಟ್ ಆಧರಿಸಿ ನಿನ್ನೆ ಎನ್ಐಎ ಟೀಮ್ ದಾಳಿ ಮಾಡಿದೆ. ಹಾಗಿದ್ರೆ ಶಿವಮೊಗ್ಗದಲ್ಲಿ ಶಂಕಿತ ಉಗ್ರರು ಸಿಕ್ಕಿದ್ರು, ನಿನ್ನೆ ಎನ್ಐಎ ಟೀಮ್ ಯಾಕೆ ದಾಳಿ ಮಾಡಿಲ್ಲ ಅನ್ನೋ ಪ್ರಶ್ನೆ ಎದ್ದಿತ್ತು. ಆದ್ರೆ ಎನ್ಐಎಗೆ ಏನೆಲ್ಲ ಮಾಹಿತಿ ಕೊಡಬೇಕೋ ಅದನ್ನೆಲ್ಲ ದಾಳಿಗೂ ಮೊದಲೇ ಪೊಲೀಸರು ಕೊಟ್ಟಿದ್ರು. ಇವತ್ತು ಆ ಮಾಹಿತಿಯನ್ನು ಶಿವಮೊಗ್ಗ ಎಸ್ಪಿ ಹೊರಹಾಕಿದ್ರು. ಸರ್ಚ್ ಮತ್ತು ಸೀಜರ್ ಆಪರೇಷನ್ಸಲ್ಲಿ ನಮ್ಮದು ಟೋಟಲ್ 11 ಬೇರೆ ಬೇರೆ ಜಾಗದಲ್ಲಿ ನಾವು ರೇಡ್ಗಳು ಮಾಡಿರ್ತೀವಿ. ಅದರಲ್ಲಿ ನಮಗೆ ಟೋಟಲ್ ಆಗಿ 14 ಮೊಬೈಲ್ ಫೋನ್ಸ್ಗಳು ಸಿಗುತ್ತೆ, 1 ಡಾಂಗಲ್ ಲಭ್ಯ ಆಗುತ್ತೆ, 2 ಲ್ಯಾಪ್ಟಾಪ್ಗಳು ಸೀಸ್ ಆಗುತ್ತೆ, 1 ಪೆನ್ ಡ್ರೈವ್ ಮತ್ತು ಇನ್ನೂ ಸ್ವಲ್ಪ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್. ಇದು GPS ಕಾರ್ನಲ್ಲಿ ಹೋಗ್ಬಿಟ್ಟು GPS ರೀಡಿಂಗ್ಸ್ ಮಾಡ್ತಾ ಇರ್ತಾರೆ ಇವರು. ಅದರಲ್ಲಿ ಬೋಲ್ಟ್ಗಳು, ಮ್ಯಾಚ್ ಬಾಕ್ಸ್ಗಳು, ವೈರ್, ಬ್ಯಾಟ್ರಿಗಳು ಮತ್ತು ಸ್ವಲ್ಪ ಸ್ಫೋಟಕ ವಸ್ತುಗಳು ಕೂಡ ನಮಗೆ ಲಭ್ಯವಾಗಿದೆ. ವಿಡಿಯೋ ಸರ್ಕ್ಯುಲೇಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಮ್ದು ನ್ಯಾಷನಲ್ ಟ್ರೈ ಕಲರ್ ಫ್ಲಾಗ್ ಏನಿರುತ್ತೆ ಅದನ್ನು ಕೂಡ ಇವರು ಸುಟ್ಟಿರ್ತಾರೆ. ಆ ಸುಟ್ಬಿಟ್ಟು ಅವ್ರ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ವಿಡಿಯೋ ಕೂಡ ನಮಗೆ ಈಗ ದೊರಕಿದೆ. ರಾಜ್ಯದಲ್ಲಿ ಉಗ್ರ ಸಂಘಟನೆಗಳ ಕಾರ್ಯಚಟುವಟಿಕೆಗಳು ನಡೀತಿದೆ ಅನ್ನೋದಕ್ಕೂ, ಶಂಕಿತ ಉಗ್ರರು ಸಿಕ್ಕಿರೋದಕ್ಕೂ, ಪಿಎಫ್ಐ ಎಸ್ಡಿಪಿಐ ಸಂಘಟನೆಯ ಕೆಲವರು ಉಗ್ರ ಸಂಘಟನೆಗಳ ಜೊತೆ ಗುರುತಿಸಿಕೊಂಡಿರೋದಕ್ಕೂ ಸಾಮ್ಯತೆ ಸಿಗ್ತಿದೆ. ಹೀಗಾಗಿನೇ ಎನ್ಐಎ ನಿನ್ನೆ ಪ್ರಮುಖ ಪಿಎಫ್ಐ ಮುಖಂಡರನ್ನ ಬಂಧಿಸಿದ್ದಾರೆ. ಖಾಕಿಗಷ್ಟೇ ಅಲ್ಲ, ಜನರಿಗೂ ಪಿಎಫ್ಐನವರ ಕಾಟ. ಪೊಲೀಸರಿಗಷ್ಟೇ ಅಲ್ಲ, ಜನರಿಗೂ ಕೆಲವು ಪಿಎಫ್ಐನವರು ಕಾಟ ಕೊಡ್ತಿದ್ದಾರೆ ಅನ್ನೋದಕ್ಕೆ ಬಳ್ಳಾರಿಯ ಘಟನೆ ಸಾಕ್ಷಿ. ನಿನ್ನೆ ಪಿಎಫ್ಐ ಮುಖಂಡರ ಬಂಧನ ಖಂಡಿಸಿ ನಡೆದ ಪ್ರತಿಭಟನೆಯ ವೇಳೆ ಅರುಣ್ ರೆಡ್ಡಿ ಎಂಬ ಯುವಕನನ್ನ ಅಟ್ಟಾಡಿಸಿ ಹೊಡೆದಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಬಂದರೂ ಪಿಎಫ್ಐ ಕಾರ್ಯಕರ್ತರು ಅರುಣ್ ರೆಡ್ಡಿಗೆ ಮನಸೋ ಇಚ್ಛೆ ಥಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.